ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ತುಂಬಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ 47ನೇ ಸ್ಟಡಿ ವ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಇವತ್ತು 3ನೇ ವಾರದ ರಾಯರ ಪೂಜೆಯೊಂದಿಗೆ ನನ್ನ ಸ್ಟಡಿಯನ್ನು ಪ್ರಾರಂಭ ಮಾಡಿದೆ. ಪೂಜೆ ಎಲ್ಲ ಮುಗಿಸತ್ಲಿಕ್ಕೆ ಇವತ್ತು ತುಂಬಾ ಲೇಟ್ ಆಯಿತು. 6 ಗಂಟೆ ಆಯಿತು ಫ್ರೆಂಡ್ಸ್. ನಾನು 3 ಗಂಟೆಯಿಂದ 6 ಗಂಟೆವರೆಗೂ ಪೂಜೆ ಮಾಡಬೇಕಾಯಿತು. ಯಾಕನ್ನೋ ಗೊತ್ತಿಲ್ಲ, ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು. 6 ಗಂಟೆಯಿಂದ ನನ್ನ ಸ್ಟಡಿಯನ್ನು ಇವತ್ತು ನಾನು ಸ್ಟಾರ್ಟ್ ಮಾಡಿದೆ. ಇವತ್ತು ನನ್ನ ಸ್ಟಡಿಯಲ್ಲಿ ಫಸ್ಟ್ ಸಬ್ಜೆಕ್ಟನ್ನು ನಾನು ಜಿಯೋಗ್ರಫಿಯನ್ನು ತಗೊಂಡಿನಿ. ನಾನು ನಿಮಗೆ ಮೊದಲೇ ತಿಳಿಸಿರೋ ಹಾಗೆ ನನ್ನ ಜಿಯೋಗ್ರಫಿ ಸ್ಕೂಲ್ದೆಲ್ಲ ಲೆಸನ್ಗಳು ಕಂಪ್ಲೀಟ್ ಆಗಿದ್ದವು. ಹಾಗಾಗಿ ನಾನು ಪಿ ಯು ಸಿದು ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯುದು ಜಿಯೋಗ್ರಫಿ ಬುಕ್ಸ್ ನನ್ನ ಹತ್ರ ಇಲ್ಲ. ಹಾಗಾಗಿ ನಾನು ಯೂಟ್ಯೂಬ್ ಕ್ಲಾಸ್ಗಳನ್ನೇ ತಗೋಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ನಾನು ಮಂಜುನಾಥ್ ಸರ್ ಜಿಯೋಗ್ರಫಿ ಕ್ಲಾಸನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಇವರು ಹೇಳುವಂಥ ಜಿಯೋಗ್ರಫಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಇವರ ಕ್ಲಾಸ್ಗಳನ್ನೇ ನಾನು ತಗೊಳ್ತಾ ಇದ್ದೀನಿ. ಮತ್ತು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಟ್ಸ್ ಸಹ ಕೊಡ್ತಾರೆ. ಹಾಗಾಗಿ ಇವರ ಕ್ಲಾಸನ್ನು ನಾನು ಚೂಸ್ ಮಾಡಿಕೊಂಡು ಇವತ್ತು ನನ್ನ ಫಸ್ಟ್ ಕ್ಲಾಸ್ ಇವ್ರದ್ದನ್ನೇ ನಾನು ಕೇಳ್ತಾ ಇರೋದು ಫಸ್ಟ್ ಕ್ಲಾಸು. ಮೊನ್ನೆ KS ಕ್ವಶನ್ ಪೇಪರ್ನ ಇವರ ಕ್ಲಾಸಿಂದನೇ ನಾನು ಬಿಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಅರ್ಥ ಆಯಿತು. ಹಾಗಾಗಿ ಇವರ ಜಿಯೋಗ್ರಫಿ ಕ್ಲಾಸ್ಗಳನ್ನು ನಾನು ಕೇಳಬೇಕು ಅಂತ ಆಯ್ಕೆ ಮಾಡಿಕೊಂಡೆ. ಇವತ್ತು ನಾನು ಕರ್ನಾಟಕದ ಭೌಗೋಳಿಕ ಸ್ಥಾನ ಈ ಲೆಸನ್ ಬಗ್ಗೆ ಇವತ್ತು ಅಭ್ಯಾಸ ಮಾಡಿದೆ. ಲೆಸನ್ ಪೂರ ಕಂಪ್ಲೀಟ್ ಮಾಡಬೇಕು ಅಂತಲೇ ಕೂತ್ಕೊಂಡೆ ಫ್ರೆಂಡ್ಸ್. ಆದರೆ ಪೂರ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. 7 ಗಂಟೆನ 7:30 ಆಯಿತು. ನಾನು ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗೀತು. ಆದರೆ ನಾಷ್ಟ ಊಟ ನಮ್ಮ ಗಣೇಶ ಸ್ಕೂಲಿಗೆ ಹೋಗ್ತಾನಲ್ಲ, ಹಾಗಾಗಿ ಅವನಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಬೇಕಲ್ಲ. ಹಾಗಾಗಿ ನಾನು ಬೇಗನೆ 7:30ಗೆ ಮುಗಿಸಿದೆ. ಆಗಲಿಲ್ಲ, ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೇಗನೆ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. 2 hours later. ಇವತ್ತು ಪೂಜೆ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಇವತ್ತು ನಾನು ಉಪವಾಸ. ಹಾಗಾಗಿ ನಾನು ಏನೂ ತಿನ್ನಲ್ಲ. ಅದಕ್ಕೆ ಬಾಳೆಹಣ್ಣು ತರೋಕ್ಕೆ ಹೋಗಿದ್ದೆ. ನಮ್ಮ ಮನೇಲಿ ಇದ್ದಿದ್ದಿಲ್ಲ. ಮಮ್ಮಿ ತೊಗೊಂಡು ಬಾ ಅಂತ ಗಂಟಿದ್ರು. ಮತ್ತೆ ಹೋಗಿ ತೊಗೊಂಡು ಬಂದೆ. ಮಮ್ಮಿ ಕಟ್ ಮಾಡಿಕೊಟ್ರು. ಇದನ್ನೇ ನಾನು ಇವತ್ತು ತಿಂತಾಯಿದ್ದೀನಿ. ಅದು ಇದೇ ನಂದು ನಾಷ್ಟ ಊಟ ಎಲ್ಲ ಇದೆ. ಇದನ್ನೇ ತಿಂದು ಇವತ್ತಿನ ದಿನ ಮೇಂಟೈನ್ ಮಾಡ್ತೀನಿ. ಯಾಕೆಂದರೆ ಉಪವಾಸ ಫ್ರೆಂಡ್ಸ್, ಇದನ್ನು ತಿಂದರೆ ನಡೆಯುತ್ತಾ. ಹಾಗಾಗಿ ಇದನ್ನೇ ತಿಂತಾಯಿದ್ದೀನಿ. ಇವಾಗ ನಂದು ಸೆಕೆಂಡ್ ಸ್ಲಾಟಲ್ಲಿ ಫಸ್ಟ್ ಸಬ್ಜೆಕ್ಟು ಕನ್ನಡ. ಇವಾಗ ನಾನು ಕನ್ನಡ ಓದ್ಕೊಳ್ತಾ ಇದ್ದೀನಿ. ಇವತ್ತಿನ ಕನ್ನಡ ಸ್ಟಡಿ ಅವಧಿಯಲ್ಲಿ ನಾನು ಕುಮಾರವ್ಯಾಸ ಯುಗದ ಕವಿಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೆ. ಅದರಲ್ಲಿ ಒಂದಿಷ್ಟು ಕವಿಗಳು ಉಳ್ಕೊಂಡಿದ್ರು, ಅದನ್ನು ಸಹ ಕಂಪ್ಲೀಟ್ ಮಾಡಿಕೊಂಡು ಕುಮಾರವ್ಯಾಸ ಯುಗ ಕಂಪ್ಲೀಟ್ ಮಾಡಿಕೊಂಡೆ. ಆಮೇಲೆ ಅದಾದಮೇಲೆ ನಡುಗನ್ನಡ ಸಾಹಿತ್ಯದ ಪ್ರಮುಖ ಕವಿಗಳ ಬಗ್ಗೆ ಅಭ್ಯಾಸ ಮಾಡಿದೆ. ಇದರಲ್ಲಿ ಹರಿಹರ, ಮುಡಿಗೆಯ ಅಷ್ಟಕ, ರಾಘವಾಂಕ, ಕುಮಾರವ್ಯಾಸ, ಚಾಮರಸ, ಲಕ್ಷ್ಮೀಶ, ದೇವರಾಜ, ನಂಜುಂಡ, ರತ್ನಾಕರ ಭರಣಿ, ಸಂಚಿ ಹೊನ್ನಮ್ಮ, ಶಿಂಗರಾರ್ಯ, ಕೆಂಪು ನಾರಾಯಣ ಇವರಿಷ್ಟು ನಡುಗನ್ನಡದ ಸಾಹಿತ್ಯದ ಕವಿಗಳು. ಇವರಿಷ್ಟರ ಬಗ್ಗೆ ಇವತ್ತಿನ ಅಧ್ಯಾಯದಲ್ಲಿ ನಾನು ಮುಗಿಸ್ಕೊಂಡೆ. ಕನ್ನಡ 1 ಅವರ್ ರೀಡ್ ಆಯಿತು. ಇವಾಗ 11 ಗಂಟೆ ಆಯಿತು. ನೆಕ್ಸ್ಟ್ ಸಬ್ಜೆಕ್ಟ್ ನಾನು ಹಿಸ್ಟ್ರಿ ಓದ್ಕೊಳ್ತಾ ಇದ್ದೀನಿ. ಹಿಸ್ಟ್ರಿಯಲ್ಲಿ ಮತ್ತೆ ನಾನು ರಿವಿಷನ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ರಿವಿಷನ್ ಅರ್ಧಕ್ಕೆ ನಿಂತಿತ್ತಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಂದು ಆಲ್ಮೋಸ್ಟ್ ಎಲ್ಲ ಹಿಸ್ಟ್ರಿ ಕಂಪ್ಲೀಟ್ ಆಯಿತು. ಸ್ಕೂಲ್ ಕಂಪ್ಲೀಟ್ ಆಯಿತು. ಆಮೇಲೆ PUC ಪುಸ್ತಕ ಸಹ ಕಂಪ್ಲೀಟ್ ಆಯಿತು. ನಂದು ಫಸ್ಟ್ PUದು ಜಾಗತಿಕ ಇತಿಹಾಸ ಬ್ಯಾಲೆನ್ಸ್ ಐತಿ. ಅದನ್ನು ನಾನು ಇದೆಲ್ಲ ರಿವಿಷನ್ ಕಂಪ್ಲೀಟ್ ಆದಮೇಲೆ ಅದನ್ನು ಹೈಲೈಟರ್ ತೊಗೊಂಡು ಮಾರ್ಕ್ ಮಾಡ್ಕೊತ ಓದ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್.
ಇವಾಗ ನಾನು ಪೊಲಿಟಿಕಲ್ಲ ಓದ್ಕೊಳ್ತಾ ಇದ್ದೀನಿ. ಪೊಲಿಟಿಕಲ್ಲು ಸಹ ಸ್ಕೂಲ್ ಪುಸ್ತಕದ ಇವತ್ತು ರಿವಿಷನ್ ಮಾಡಿಕೊಂಡೆ. ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯುದು ನೋಟ್ಸು ಒಂದಿಷ್ಟು ನೋಟ್ಸ್ ಆಗಿದೆ. ಇನ್ಮೇಲೆ ನಾನು ಅದನ್ನು ಸಹ ಹೈಲೈಟರ್ ತೊಗೊಂಡು ಓದ್ಕೊತಾ ಹೋಗ್ತೀನಿ ಫ್ರೆಂಡ್ಸ್. ನೋಟ್ಸ್ ಎಲ್ಲ ಮಾಡ್ಕೊತ ಹೋಗಲ್ಲ, ಇಂಪಾರ್ಟೆಂಟ್ ಅನಿಸಿದ್ದಷ್ಟೇ ನೋಟ್ಸ್ ಮಾಡ್ಕೋತೀನಿ. ಯಾಕಂದರೆ KS ಎಕ್ಸಾಮ್ ಪೇಪರ್ನಲ್ಲಿ ಭಾಳ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇದ್ವು. ಹಾಗಾಗಿ ಭಾಳ ಮಾಹಿತಿಯನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಸುಮ್ಮನೆ ಶಾರ್ಟ್ ನೋಟ್ಸ್ ಎಲ್ಲ ಮಾಡ್ಕೊತು ಶಾರ್ಟ್ ನೋಟ್ಸ್ ಅಷ್ಟೇ ಓದ್ಕೊಳ್ತಾ ಹೋಗ್ಬಿಡ್ತೀವಿ ನಾವು. ಹಾಗಾಗಿ ಭಾಳ ವಿವರಣಾತ್ಮಕವಾಗಿ ತಿಳ್ಕೊಳ್ಳೋದ್ರಿಂದ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರಿಸ್ತೀವಿ. ಅದಕ್ಕೆ ಫ್ರೆಂಡ್ಸ್ ನಾನು ಪೂರಾ ಹೈಲೈಟರ್ ತೊಗೊಂಡು ಓದ್ಕೊಳ್ತಾನೆ ಹೋಗ್ತೀನಿ. ನನ್ನ ಪೊಲಿಟಿಕಲ್ ರೀಡಿಂಗ್ ಮುಗಿದ ಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. 1.5 ಅವರ್ ರೆಸ್ಟ್ ಮಾಡಿದೆ. ಎದ್ದು ಇನ್ನೇನು ಮತ್ತೆ ನಾನು ಸ್ಟಡಿನ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ಲಿಗೆ ನಮ್ಮ ಮಮ್ಮಿ ಚಕ್ಕಲಿ ಮಾಡೋಣ ಅಂತ ಗಂಟು ಬಿದ್ದರು. ಅದಕ್ಕೆ ಮತ್ತೆ ನಾನು ನಮ್ಮ ಮಮ್ಮಿ ಸೇರಿ ಚಕ್ಕಲಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಾವು ಇಂಟ್ರೆಸ್ಟ್ ಕೊಟ್ಟು ಓದಬೇಕು, ಟೈಮ್ ವೇಸ್ಟ್ ಮಾಡ್ಕೊಳ್ದಾನೆ ಓದಬೇಕು ಅಂತ ಡಿಸೈಡ್ ಮಾಡಿರ್ತೀವಿ. ಆದರೆ ಈ ರೀತಿಯಾಗಿ ಅಡ್ಡಿ ಆತಂಕಗಳು ಬಂದುಬಿಡ್ತಾವೆ ಫ್ರೆಂಡ್ಸ್. ಮನೆ ಕೆಲಸ ಎಲ್ಲ ಮಾಡಲೇಬೇಕಲ್ಲ, ಇದನ್ನೆಲ್ಲ ಮತ್ತು ಬೇರೆಯವ್ರು ಬಂದು ಮಾಡೋಕ್ಕಾಗಲ್ಲ, ನಾವೇ ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನು ಸಹ ಮನೆ ಕೆಲಸನೂ ಮೇಂಟೈನ್ ಮಾಡಬೇಕು, ನಮ್ಮ ಓದನ್ನು ಮೇಂಟೈನ್ ಮಾಡಬೇಕು. ಹಾಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಅದಕ್ಕೆ ನಾನು ಮಮ್ಮಿ ಸೇರಿ ಈ ಕೆಲಸ ಮುಗಿಸ್ಕೊಂಡು ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡಿದರೆ ಆಯಿತು ಅಂತ ಮಾಡ್ತಾಯಿದ್ದೆ. ಆದರೂ ಸಹ ಇದು ಭಾಳ ಟೈಮ್ ಹಿಡಿತು ಫ್ರೆಂಡ್ಸ್. 2-3 ತಾಸು ಇದೇ ಕಂಟಿನ್ಯೂ ಆಗಿ ಮಾಡೋದಾಯಿತು. ತುಂಬಾ ನಾದ್ಕೊಂಡ್ಬಿಟ್ಟಿದ್ರು ಮಮ್ಮಿ. ಹಾಗಾಗಿ 3 ತಾಸು ಬೇಕಾಯಿತು. ಮತ್ತು ನನ್ನ ಸ್ಟಡಿ ನಾನು 5 ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕಾಯಿತು. ಇದೆಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಬಾಂಡೆ ತಿಕ್ಕೋದು, ಕಸ ಹೊಡ್ಗೋದು ಇದೆಲ್ಲ ಕೆಲಸ ಇತ್ತು. ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮತ್ತು ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡೋದ್ಲಿಗೆ 5 ಗಂಟೆ ಹಾಗೇ ಬಿಡ್ತು ಫ್ರೆಂಡ್ಸ್. 2 hours later. ಇವಾಗ 5 ಗಂಟೆ ಆಯಿತು. ನಾನು ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಇವಾಗ ನಾನು ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಸೈನ್ಸ್ ಓದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಕಂಪ್ಯೂಟರ್ ಓದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿಗೇ ನನ್ನ ಸ್ಟಡಿನ ಎಂಡ್ ಮಾಡಿದೆ. ಯಾಕೋ ಸಾಕು ಅನ್ನಿಸ್ತು ಇವತ್ತು. ಅದಕ್ಕೆ ಮತ್ತೆ ನಾಳೆ ಫುಲ್ ಎಲ್ಲ ಸಬ್ಜೆಕ್ಟ್ನೂ ನಾನು ಓದ್ಕೊಳ್ಳೇಬೇಕು. ಇವತ್ತು ಅರ್ಧಂಬರ್ಧ ಓದ್ಕೊಂಡೆ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್.